ಈ ದಿವಸ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭಾಗ 2ರ ಭಾಗ 2ರಲ್ಲಿ 2ನೇ ಅಧ್ಯಾಯ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಇದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು. ಈಗ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಅಧ್ಯಾಯದಲ್ಲಿ ನಿಮಗೆ ಘಾತಾಂಕ ರೂಪದಲ್ಲಿ ಬರೆಯೋದು ಹೇಗೆ, ಘಾತಾಂಕ ರೂಪ ಬರೆದ ಮೇಲೆ ಅದರಲ್ಲಿ ಆಧಾರ ಸಂಖ್ಯೆ ಯಾವುದು, ಹಾಗೆ ಘಾತ ಸಂಖ್ಯೆ ಅಥವಾ ಘಾತ ಸೂಚಿ ಯಾವುದು ಅಂತ ಹೇಳಿ ನೀವು ಫಸ್ಟ್ ತಿಳ್ಕೊಳ್ತೀರಾ. ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮಾಡ್ತೀರಾ. ಆಮೇಲೆ ಘಾತಾಂಕಗಳ ನಿಯಮಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಒಟ್ಟು 5 ನಿಯಮಗಳಿದ್ದಾವೆ ಘಾತಾಂಕಗಳ ನಿಯಮ. ಆ 5 ನಿಯಮಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮಾಡ್ತೀರಾ ನೀವು. ಈಗ ಮೊದಲಿಗೆ ನಿಮಗೆ ಘಾತಾಂಕ ರೂಪದಲ್ಲಿ ಬರೆಯೋದು ಯಾವ ರೀತಿ ಅಂತ ಹೇಳಿ ನಾನು ಹೇಳ್ಕೊಡ್ತೇನೆ. ಘಾತಾಂಕ ರೂಪದಲ್ಲಿ ಯಾವ ರೀತಿ ಬರೆಯೋದು ಅಂತ ಹೇಳಿ, ಹಾಗೆಯೇ ಋಣ ಘಾತ ಸೂಚಿ ಇರುವಂತಹ ಘಾತಗಳು ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಫಸ್ಟ್ ಘಾತಾಂಕ ರೂಪದಲ್ಲಿ ಬರೆಯೋದು ಹೇಗೆ ನೋಡಿ. ಉದಾಹರಣೆಗೆ 2 × 2 × 2 2 × 2 × 2 ಒಟ್ಟು ಎಷ್ಟು 2ಗಳಿದ್ದಾವೆ? ಒಟ್ಟು 4 2ಗಳಿದ್ದಾವೆ. ಇದನ್ನು ಘಾತಾಂಕ ರೂಪದಲ್ಲಿ ಬರೆಯೋದು 2ರ ಘಾತ 4. ಏನಂತ ಓದಬೇಕು ಇದನ್ನು? 2ರ ಘಾತ 4 ಅಂತ ಹೇಳಿ ಓದಬೇಕು. ಇಂಗ್ಲೀಷಲ್ಲಾದರೆ 2 to the power of 4 2 to the power of 4 ಈ ರೀತಿ ಸಂಖ್ಯೆಗಳನ್ನು ಬೇಕಾದರೂ ಬರಿಬೋದು, ಸಂಖ್ಯೆಗಳನ್ನು ಆಧಾರ ರೂಪದಲ್ಲಿ ಬರಿಬೋದು, ಹಾಗೆಯೇ ಪದಗಳನ್ನು ಸಹ ಆಧಾರ ರೂಪದಲ್ಲಿ ಬರಿಬೋದು. a ಇದನ್ನು ಘಾತಾಂಕ ರೂಪದಲ್ಲಿ ಬರೀರಿ ಅಂದರೆ ನೋಡಿ 1 2 3 4 5 ಒಟ್ಟು ಎಷ್ಟು ಎಷ್ಟಿದ್ದಾವೆ? 5. a ಘಾತ 5 ಅಂತ ಹೇಳಿ ನಾವು ಕರಿತೇವೆ. ಈ ರೀತಿ ನಾವು ಘಾತಾಂಕ ರೂಪದಲ್ಲಿ ಬರಿತೀವಿ. ಈಗ ಉದಾಹರಣೆಗೆ 2ರ ಘಾತ 4 ಏನು ಬರೆದಿದ್ದೀನಿ ನಾನು? 2ರ ಘಾತ 4 ಬರೆದಿದ್ದೀನಿ. ಇದರಲ್ಲಿ 2 ಅನ್ನೋದು 2ರ ಹೆಸರೇನು, ಹಾಗೆ 4 ಅನ್ನೋದು ಏನು ಸೂಚಿಸುತ್ತೆ, 2 ಅನ್ನೋದು ಏನು ಸೂಚಿಸುತ್ತೆ ಅಂತ. ಇಲ್ಲಿ 2 ಅನ್ನೋದು ಆಧಾರ ಸಂಖ್ಯೆ ನೋಡಿ. ನಾವು ಮೊದಲೇ ಹೇಳಿದಾಗೆ ಈ ಅಧ್ಯಾಯದಲ್ಲಿ ನೀವು ಪ್ರಪ್ರಥಮವಾಗಿ ಆಧಾರ ಸಂಖ್ಯೆ ಯಾವುದು ಮತ್ತು ಘಾತ ಸೂಚಿ ಅಥವಾ ಘಾತ ಸಂಖ್ಯೆ ಯಾವುದು ಅಂತ ತಿಳ್ಕೊಳ್ತೀರಾ ಅಂತ ಹೇಳಿದ್ದೆ. ಈಗ ಒಂದು ಘಾತಾಂಕ ರೂಪದಲ್ಲಿ ಬರೆದಾಗ ಅದರಲ್ಲಿ ಆಧಾರ ಸಂಖ್ಯೆ ಯಾವುದು ಅಂದರೆ 2 ಅನ್ನೋದು ಆಧಾರ ಸಂಖ್ಯೆ, 4 ಅನ್ನೋದು ಘಾತ ಸೂಚಿ. ಅನ್ನೋದು ಘಾತ ಸೂಚಿ. ಈ ರೀತಿ ನೀವು
ತಿಳ್ಕೊಳ್ತೀರ. ಅದೇ ರೀತಿ ಎಷ್ಟು ಯಾವುದು ಇನ್ನು ಮುಂದೆ ಯಾವುದು ಬೇಕಾದ್ರೂ ತಿಳ್ಕೊಳ್ತೀರಿ ನೀವು. ನೋಡಿ, a to the power of 5, a ಘಾತ 5. ಇದರಲ್ಲಿ a ಅನ್ನೋದು ಆಧಾರ ಸಂಖ್ಯೆ, ಹಾಗೆ 5 ಅನ್ನೋದು ಘಾತ ಸಂಖ್ಯೆ. ಗೊತ್ತಾಯ್ತಾ ಈಗ? ಈ ರೀತಿ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಾಗ ಅವುಗಳಲ್ಲಿ ನೀವು ಆಧಾರ ಸಂಖ್ಯೆ ಯಾವುದು, ಹಾಗೆಯೇ ಘಾತ ಸಂಖ್ಯೆ ಅಥವಾ ಘಾತ ಸೂಚಿ ಯಾವುದು ಅಂತ ಹೇಳಿ ನೀವು ತಿಳ್ಕೊಳ್ಬೋದು. ಹಾಗೆಯೇ ಋಣ ಘಾತ ಸೂಚಿಗಳಿರುವ ಗಾತ್ರಗಳು. ಋಣ ಘಾತ ಸೂಚಿ ಇರುವ ಘಾತ ಸಂಖ್ಯೆಗಳು ಅಥವಾ ಘಾತಾಂಕಗಳು. ಉದಾಹರಣೆಗೆ ಬರೀತೀನಿ ನೋಡಿ. ಋಣ ಅಂದರೆ ಮೈನಸ್. ಋಣ ಅಂದ್ರೇನು? ಮೈನಸ್. ಧನ ಅಂದರೆ ಪ್ಲಸ್. ನೋಡಿ, 10ರ ಘಾತ -2 ಇದು ಋಣಘಾತ ಸೂಚಿಯನ್ನು ಹೊಂದಿರುವಂತಹ ಘಾತಾಂಕ. ಅದೇ ರೀತಿ b ರ ಘಾತ -3. ಹೀಗೆ ಎಷ್ಟಾದ್ರೂ ಬರೀಬಹುದು. 10ರ ಘಾತ ಅಂತಲ್ಲ, x ರ ಘಾತ -10, ಹೀಗೆ ಎಷ್ಟಾದ್ರೂ ಬರೀಬಹುದು. 5ರ ಘಾತ -6. ಇವೆಲ್ಲ ಋಣಘಾತ ಸೂಚಿಯನ್ನು ಹೊಂದಿರುವ ಘಾತಾಂಕಗಳು. ಅರ್ಥ ಆಯ್ತಾ ಈಗ? ಇಲ್ಲಿ ಆಧಾರ ಸಂಖ್ಯೆ 10, ಘಾತ ಸೂಚಿ -2. ಇಲ್ಲಿ ಆಧಾರ ಸಂಖ್ಯೆ b, ಘಾತ ಸೂಚಿ -3. ಆಧಾರ ಸಂಖ್ಯೆ x, ಘಾತ ಸೂಚಿ -10. ಆಧಾರ ಸಂಖ್ಯೆ ನೀವೇ ಹೇಳ್ಬೋದಿಲ್ಲ, ಸಾಕು. ಇದನ್ನು ನಾವು ಪುನಃ ಮತ್ತೆ 10ರ ಘಾತ -2 1/10² ಅಂತ ಬರೀಬಹುದು. ನೋಡಿ, ಮೈನಸ್ ಇದ್ದಿದ್ದು ಛೇದಕ್ಕೆ ಹೋದಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಉದಾಹರಣೆಗೆ ಒಂದು ವೇಳೆ ಪ್ಲಸ್ ಇದ್ದರೆ ಛೇದಕ್ಕೆ ಹೋದಾಗ ಮೈನಸ್ ಆಗುತ್ತೆ. ನೆನ್ಪಿಟ್ಕೊಂಡ್ರೆ, ಪ್ಲಸ್ ಇದ್ದರೆ ಛೇದಕ್ಕೆ ಹೋದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಇದ್ದರೆ ಛೇದಕ್ಕೆ ಹೋದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಷ್ಟ ವ್ಯತ್ಯಾಸ. ಮೈನಸ್ ಇದ್ದರೆ ಪ್ಲಸ್, ಪ್ಲಸ್ ಇದ್ದರೆ ಮೈನಸ್. ಈ ರೀತಿ ಉಳಿದವನ್ನೆಲ್ಲವನ್ನು ಬರೀಬೋದು. x ರ ಘಾತ -10 ಈಕ್ವಲ್ಸ್ ಈ ರೀತಿಯೂ ಬರೀಬೋದು. x to the power of 10, x ನ ಘಾತ 10 ಅಂತ ಹೇಳಿ ಬರೀಬೋದು. ಇವೆಲ್ಲ ನಿಮಗೆ ಋಣಘಾತ ಸೂಚಿಯನ್ನು ಹೊಂದಿರುವಂತಹ ಘಾತ ಸಂಖ್ಯೆಗಳು. ಅರ್ಥ ಆಯ್ತಾ ಈಗ? ನೆಕ್ಸ್ಟ್ ಈಗ ಮುಂದಕ್ಕೆ ಹೋದರೆ ಇದೇ ರೀತಿ ಎಷ್ಟು ಬೇಕಾದ್ರೂ ಬರೀಬೋದು ನೀವು. ಅರ್ಥ ಆಯ್ತಾ? ನೆಕ್ಸ್ಟು ಸಾವಿರದ 425 1425 ಅಂತ ಹೇಳಿ ಒಂದು ಸಂಖ್ಯೆಯನ್ನು ಬರೆದೆ ನಾನು. ಈ ಸಂಖ್ಯೆಯನ್ನು ಘಾತಾಂಕ ರೂಪವನ್ನು ಉಪಯೋಗಿಸಿಕೊಂಡು ಬರೆಯೋದನ್ನು ಕಲಿಬೇಕು. ಘಾತಾಂಕ ರೂಪವನ್ನು ಉಪಯೋಗಿಸ್ಕೊಂಡು ನೋಡಿ, 1425 ಅಂದರೆ 1000 × 4 ಪ್ಲಸ್ 1000 × 1, ನೆಕ್ಸ್ಟು 4 ಅಥವಾ 100 × 4 400 ಪ್ಲಸ್ 10 × 2 ಪ್ಲಸ್ 1 × ಅಥವಾ 5 × 1 ಈ ರೀತಿ ಬರೀತೀವಿ. ಇದನ್ನು ಘಾತಾಂಕ ರೂಪದಲ್ಲಿ ಅಂದರೆ 1000 ಅಂದರೆ 10³ ಪ್ಲಸ್ 10² × 4 ಪ್ಲಸ್ 10 × 4 2 ಪ್ಲಸ್ 5 ಈ ರೀತಿನೂ ಬರೀಬೋದು. ಈ ರೀತಿ ನೀವು ಬೇರೆ ಬೇರೆ ಅಂಕೆಗಳನ್ನು ಯಾವ ಕೊಟ್ಟರು ಬರೀಬೋದು.
ಈಗ ಇದಾದ ಮೇಲೆ ಘಾತಾಂಕಗಳ ನಿಯಮಗಳ ಬಗ್ಗೆ ಹೋಗೋಣ. ಘಾತಾಂಕಗಳ ನಿಯಮಗಳು, ಘಾತಾಂಕಗಳ ನಿಯಮಗಳು, ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇದು ಇಂಪಾರ್ಟೆಂಟು. ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮಾಡ್ತಾ ಹೋಗಬೇಕು. ಒಟ್ಟು ನಿಮಗೆ 5 ಘಾತಾಂಕ ನಿಯಮಗಳಿದ್ದಾವೆ. ಎಷ್ಟು ನಿಯಮಗಳಿದ್ದಾವೆ? 5 ಘಾತಾಂಕ ನಿಯಮಗಳು ಇದ್ದಾವೆ. ನೋಡಿ, ಇನ್ನೊಂದು ಅಂಶ ಅದಕ್ಕಿಂತ ಮೊದಲು ಹೇಳ್ತೀನಿ. x ರ ಘಾತ 0, 10 ರ ಘಾತ 0, 5 ರ ಘಾತ 0, 100 ರ ಘಾತ 0 ಹೀಗಿದ್ದರೆ ಇದು ಬೆಲೆ ಎಷ್ಟು ಅಂತ ನೀವು ತಿಳ್ಕೊಳ್ಬೇಕು. ಅಂದರೆ ಯಾವುದೇ ಪದ ಅಥವಾ ಸಂಖ್ಯೆಯ ಅದರ ಘಾತ ಸಂಖ್ಯೆ 0 ಆದರೆ, ನೆನ್ಪಿಟ್ಕೊಳ್ರಿ, ಯಾವುದೇ ಪದ ಅಥವಾ ಸಂಖ್ಯೆಯ ಘಾತ ಸಂಖ್ಯೆ ಅಥವಾ ಘಾತ ಸೂಚಿ 0 ಆದರೆ ಅದು ಯಾವಾಗಲೂ 1ಗೆ ಸಮ ಆಗಿರುತ್ತೆ. ಅದು ಯಾವಾಗಲೂ ಎಷ್ಟು ಸಮ ಆಗಿರುತ್ತೆ? 1ಗೆ ಸಮ ಆಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟು ಮುಂದೆ ಲೆಕ್ಕದಲ್ಲಿ. ನೋಡಿ, ಉದಾಹರಣೆಗೆ 5 ಘಾತ 0, 2 ರ ಘಾತ 0, 1 ರ ಘಾತ 0 ಅಂತ ಇದೆ. ಹಾಗಾದರೆ ಇದರ ಬೆಲೆ ಎಷ್ಟು? 1 × 1 × 1 ಈಕ್ವಲ್ಸ್ 1. ಅದೇ ರೀತಿ x ರ ಘಾತ 0 ಇಂಟು y ಘಾತ 0 ಇಂಟು z ಎಷ್ಟಾರು ಬರೀಬೋದು, m ಘಾತ 0. ಇದ್ರ ಬೆಲೆ ಎಷ್ಟು? 1 ಹೀಗೆ. ಇದನ್ನೇ ನಾವು ಪ್ಲಸ್ ಮಾಡಿದರೆ, ಇಂಟು ಹಾಕಿದಾಗ ಮಾಡ್ತೀವಿ, ಪ್ಲಸ್ ಮಾಡಿದರೆ 1 + 1 + 1 ಅಲ್ಲಿಗೆ 3 ಆಗುತ್ತೆ. ಇದನ್ನು ಅಷ್ಟೇ ಪ್ಲಸ್ ಮಾಡಿದರೆ ಒಂದು ಪ್ಲಸ್ 1 + 1 + 1 ಅಲ್ಲಿಗೆ ಉತ್ತರ 4. ಅರ್ಥ ಆಯ್ತಾ? ಈಗ ಇಲ್ಲಿ ಒಂದೇ ಒಂದು ಅಂಶ ಅಂದರೆ ಯಾವುದೇ ಸಂಖ್ಯೆ ಅಥವಾ ಪದ, ಅದರ ಯಾವುದೇ ಸಂಖ್ಯೆ ಅಥವಾ ಪದ ಅದರ ಘಾತ ಸಂಖ್ಯೆ 0 ಆದರೆ ಅದರ ಬೆಲೆ 1. ಈಗ ಅದನ್ನು ಮುಂದುವರೆದು ಘಾತಾಂಕಗಳ ನಿಯಮಗಳ ಬಗ್ಗೆ ಹೋಗೋಣ. ಘಾತಾಂಕ ನಿಯಮಗಳು 5 ನಿಯಮಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಆಮೇಲೆ ಉದಾಹರಣೆ ಮಾಡ್ತಾ ಹೋಗಬೇಕು. 1ನೇ ನಿಯಮ ನೋಡಿ, ಘಾತಾಂಕ ನಿಯಮಗಳು. ಈಗ ಘಾತಾಂಕ ರೂಪದಲ್ಲಿ ಬರೆಯೋದು ಗೊತ್ತಾಯಿತು. ಬರೆದ ಮೇಲೆ ಅದರಲ್ಲಿ ಆಧಾರ ಸಂಖ್ಯೆ ಯಾವುದು, ಘಾತ ಸಂಖ್ಯೆ ಯಾವುದು ಅಥವಾ ಘಾತ ಸೂಚಿ ಯಾವುದು ಅಂತ ತಿಳ್ಕೊಂಡ್ರಿ. ಹಾಗೆಯೇ ಋಣಘಾತಾಂಕಗಳನ್ನು, ಋಣಘಾತ ಸೂಚಿಯನ್ನು ಋಣದಿಂದ ಧನ, ಧನದಿಂದ ಋಣ ಘಾತ ಸೂಚಿಯಾಗಿ ಪರಿವರ್ತನೆ ಮಾಡೋದನ್ನು ತಿಳ್ಕೊಂಡ್ರಿ. ಹಾಗೆಯೇ ಯಾವುದೇ ಪದದ ಘಾತ ಸಂಖ್ಯೆ 0 ಆದರೆ ಅದರ ಬೆಲೆ 1 ಅಂತ ಹೇಳಿ ತಿಳ್ಕೊಂಡ್ರಿ. ಸರಿ, ಈಗ ಮೊದಲನೇ ಘಾತಾಂಕದ ನಿಯಮ a ಘಾತ m ಇಂಟು a ಘಾತ n, a ಘಾತ m ಇಂಟು a ಘಾತ n. ನೋಡಿ, ಇದರಲ್ಲಿ ಏನು ನೀವು ತಿಳ್ಕೊಳ್ಬೇಕು ಅಂದರೆ ಆಧಾರ ಸಂಖ್ಯೆ ಏನಾಗಿದೆ, ಆಧಾರ ಸಂಖ್ಯೆ ಏನಾಗಿದೆ? ಒಂದೇ ಆಗಿದೆ. ಏನಾಗಿದೆ? ಒಂದೇ ಆಗಿದೆ. ಹಾಗಿದ್ರೆ ಘಾತ ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿದೆ. ಅರ್ಥ ಆಯ್ತಾ? ಈಗ ಘಾತ ಸಂಖ್ಯೆ ಏನಾಗಿದೆ? ಬೇರೆ ಬೇರೆ ಆಗಿದೆ. ಹೀಗೆ ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆ ಬೇರೆ ಬೇರೆ ಇದ್ದರೆ ಅವಾಗ ಘಾತ ಸಂಖ್ಯೆಗಳನ್ನು
ಕೂಡಬೇಕು. ನೆನ್ಪಿಟ್ಕೊಳ್ರಿ. ಇದೇ ಮೊದಲನೇ ನಿಯಮದಿಂದ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆ ಬೇರೆ ಬೇರೆ ಆಗಿದ್ದರೆ ಆಧಾರ ಸಂಖ್ಯೆಗಳನ್ನು ಏನು ಮಾಡಬೇಕು? ಕೂಡಬೇಕು. ಉದಾಹರಣೆಗೆ ಎಷ್ಟಾರು ಬರೋದು 5 ಸ್ಕ್ವೇರ್ ಇಂಟು 5 ಕ್ಯೂಬ್ ಇಂಟು 5 5⁴4. ಈಗ ಇದರ ಬೆಲೆ ನೋಡಿ 5 ಕೂಡಬೇಕಂತ ಹೇಳಿದ್ದೀನಿ. ಯಾಕೆ ಕೂಡಬೇಕು? ಆಧಾರ ಸಂಖ್ಯೆ ಒಂದೇ ಆಗಿದೆ ನೋಡಿ, ಮೂರರಲ್ಲೂ ಆಧಾರ ಸಂಖ್ಯೆ ಒಂದೇ ಆಗಿದೆ. 5 5 5 ಕರೆಕ್ಟಾ? ಆದರೆ ಘಾತ ಸಂಖ್ಯೆ ಏನಾಗಿದೆ? 2 ಇದೆ, 3 ಇದೆ, 4 ಇದೆ, ಬೇರೆ ಬೇರೆ ಆಯಿತು. ಬೇರೆ ಬೇರೆ ಇದ್ದಾಗ ಘಾತ ಸಂಖ್ಯೆಗಳನ್ನು ಏನು ಮಾಡಬೇಕು? ಕೂಡಬೇಕು. ಕೂಡಿದಾಗ 9 ಬಂತು, 5⁹9. ಸರಿ ಆಯ್ತಾ? ಈಗ ಸರಿ, ಇದು ಅಂತ ತಿಳ್ಕೊಂತೀವಿ. ಹಾಗೆ ಬೇಕಾದ್ರೆ ಇದರಲ್ಲಿ ಮೈನಸ್ ಬಂದರೆ ಏನು ಮಾಡಬೇಕು? 3 ಕ್ಯೂಬ್ ಇಂಟು 3⁻⁻4 ಇಂಟು 3⁵5 ಅಂತ ಬಂತು ಅಂತ ತಿಳ್ಕೊಳ್ರಿ. ಅವಾಗ ಆಧಾರ ಸಂಖ್ಯೆ ಒಂದೇ ಆಗಿದೆ, ಒಂದ್ಸರಿ ಬರ್ದ್ವಿ. ಘಾತ ಸಂಖ್ಯೆಗಳನ್ನು ಕೂಡಬೇಕು. 3 - 5 ಪ್ಲಸ್ 3 - 4 ಪ್ಲಸ್ 5. ಮೈನಸ್ ಇದ್ದರೆ ಮೈನಸ್ ಬರೀಬೇಕು, ಪ್ಲಸ್ ಇದ್ದರೆ ಮೈನಸ್ ಬೇಕು. ಈಗ ಪ್ಲಸ್ ಇದ್ದರೆ ಪ್ಲಸ್ ಬರೀಬೇಕು. ಪ್ಲಸ್ ಇದ್ದವು ಕೂಡ್ರಿ. 5 3 8, 8ರಲ್ಲಿ 4 ಕಳೀರಿ. 3⁴4 ಬಂತು. 3⁴4 ಬಂತು. ಇದು ನಿಮಗೆ ಒಂದನೇ ನಿಯಮದಲ್ಲಿ ತಿಳ್ಕೊಳ್ಳೋಂಥದ್ದು. ಪ್ಲಸ್ ಬಂದರೆ ಕೂಡಬೇಕು, ಮೈನಸ್ ಬಂದರೆ ಕಳಿಬೇಕು. ಇದು ಕಾಮನ್. ಅರ್ಥ ಆಯ್ತಾ? ಈಗ ಇದಾದಮೇಲೆ ಎರಡನೇ ನಿಯಮಕ್ಕೆ ಹೋಗೋಣ. ಸರಿ, ಈಗ ಒಂದನೇ ನಿಯಮ ಅರ್ಥ ಆಯ್ತಾ? ಒಂದು ನಿಯಮ ಅರ್ಥ ಆದಮೇಲೆ ಮುಂದಿನ ನಿಯಮಕ್ಕೆ ಹೋಗ್ಬೇಕು, ಎರಡನೇ ನಿಯಮಕ್ಕೆ. ನಾವು ನೆನ್ಪಿಟ್ಬೇಕು, ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸಂಖ್ಯೆ ಬೇರೆ ಬೇರೆ ಇದ್ದರೆ ಅವನ್ನ ಕೂಡಬೇಕು ಅಷ್ಟೇ. ಘಾತ ಸಂಖ್ಯೆಗಳನ್ನು ಕೂಡಬೇಕು. ಇದು ಮುಂದೆ ಇರೋ ತರಗತಿ ನೀವು ಓದಿದಾಗಲೂ ಇದೇ ಭಾಳ ಇಂಪಾರ್ಟೆಂಟ್. ಈ ಎರಡನೇ ನಿಯಮಕ್ಕೆ ಹೋಗೋಣ. a⁴m ಬೈ a⁴n. ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸಂಖ್ಯೆ ಬೇರೆ ಇದ್ದು ಭಾಗಿಸು ಚಿಹ್ನೆ ಇದ್ದರೆ ನೋಡಿ, ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸಂಖ್ಯೆ ಬೇರೆ ಬೇರೆ ಆಗಿದ್ದು ಭಾಗಿಸು ಚಿಹ್ನೆ ಇದ್ದರೆ ಘಾತ ಸಂಖ್ಯೆಗಳನ್ನು ಕಳಿಬೇಕು. ಘಾತ ಸಂಖ್ಯೆಗಳನ್ನು ಏನು ಮಾಡಬೇಕು? ಕಳಿಬೇಕು. ಇಷ್ಟೇ. ಈಗ ನೀವು ಉದಾಹರಣೆ ತಗೊಂಡ್ರೆ 5⁻3 ಬೈ 5⁻2 ಇತ್ತು ಅಂತ ಹೇಳ್ಕೊಡ್ರಿ. ಅವಾಗ 5⁻3 - 2 ಆಗತ್ತೆ, 5⁻1 ಆಗತ್ತೆ. 5⁻1 ಅಂದರೆ ಅದರ ಬೆಲೆ ಅಷ್ಟೇ 5. ಅರ್ಥ ಆಯ್ತಾ? ಭಾಗಾಕಾರ ರೂಪದಲ್ಲಿದ್ದರೆ ಆಧಾರ ಸಂಖ್ಯೆಗಳನ್ನು ಏನು ಮಾಡಬೇಕು? ಕಳಿಬೇಕು ಅಷ್ಟೇ. ಇದು ಎರಡನೇ ನಿಯಮ. ಹಾಗೆ ಬೇಕಾದ್ರೆ ಪದಗಳನ್ನು ತಗೊಳ್ಬೋದು. a⁵5 ಬೈ a⁻1 ಅಂತ ಇದ್ದರೆ a⁵5 - 1 5ರಲ್ಲಿ 1 ಕಳೆದ್ರೆ a⁴4 ಆಗುತ್ತೆ. ಇಷ್ಟೇ ನೋಡಿ. ಈ ರೀತಿ ನೀವು ಎಷ್ಟು ಲೆಕ್ಕ ಬೇಕಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? ಈಗ ಸರಿ, ಈ ಮೂರನೇ ಉದಾಹರಣೆ ಮಾಡೋಣ. ನೋಡಿ, ಅಭ್ಯಾಸದ ಲೆಕ್ಕಗಳು ತುಂಬ ಬರ್ತವೆ. ಈ ರೀತಿ ಮಾಡಬೇಕು. ಈಗಲೇ ಇಲ್ಲ ಅರ್ಥ ಆಗಿದ್ರು ಕೇಳಬೇಕು. ಅರ್ಥ ಆಯ್ತಾ? ಈಗ ಮೂರನೇ ನಿಯಮ ಏನು ಹೇಳುತ್ತೆ ನೋಡೋಣ. ಈಗ 2 ನಿಯಮ ಕಲ್ತ್ಕೊಂಡ್ರಿ. ಇಂಟು ಇದ್ದರೆ ಕೂಡಬೇಕು, ಭಾಗಿಸೋ ಚಿಹ್ನೆ ಇದ್ದರೆ ಕಳಿಬೇಕು. ಈಗ ಮೂರನೇ ನಿಯಮಕ್ಕೆ ಹೋಗೋಣ. ಮೂರನೇ ನಿಯಮ
ಎ ಘಾತ ಎಂ ಹೋಲ್ ಟು ದಿ ಪವರ್ ಆಫ್ ಎನ್ ಇತ್ತು ಅಂದರೆ ನೋಡಿ ಎ ಘಾತ ಎಂ, ಅದಕ್ಕೆ ಮತ್ತೆ ಘಾತ ಸಂಖ್ಯೆ ಎನ್ ಇದ್ದರೆ ಎ ಘಾತ ಎಂ ಇಂಟು ಎನ್ ಆಗತ್ತೆ. ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಇದ್ದರೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗತ್ತೆ. ಇದು ಮೂರನೇ ನಿಯಮ. ಇದಕ್ಕೆ ಉದಾಹರಣೆ ಸೇಮ್. ಇಲ್ಲಿ ಒಂದೇ ಆಧಾರ ಸಂಖ್ಯೆ ಇದೆ, ಘಾತ ಸಂಖ್ಯೆ 2 ಇದ್ದಾವೆ. ಆ ಘಾತ ಸಂಖ್ಯೆ 2 ಏನಾಗಿದ್ದಾವೆ, ಬೇರೆ ಬೇರೆ ಆಗಿದ್ದಾವೆ. ಸರಿ, ಈಗ 7 ಘಾತ 2 ಹೋಲ್ ಟು ದಿ ಪವರ್ ಆಫ್ ಕ್ಯೂಬ್, 7 ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್ ಕ್ಯೂಬ್ ಅಂತ ಇದ್ದರೆ 7 ಘಾತ 2 ಇಂಟು 3, 7 ಘಾತ 3 2 6 ಆಗತ್ತೆ. ನೋಡಿ ಸುಲಭ ಇದೆ ತಾನೆ. ಹೀಗೆ ಇದು ಮೂರನೇ ನಿಯಮ. 7 ಸ್ಕ್ವಯರ್ ಹೋಲ್ಸ್ ಕ್ಯೂಬ್ ಇದ್ದರೆ ಘಾತ ಸಂಖ್ಯೆಗಳನ್ನು ಗುಣಿಸ್ಬೇಕು, ಅಲ್ಲಿಗೆ 6 ಆಗತ್ತೆ. ಅದೇ ರೀತಿ ಪದಗಳನ್ನು ತೊಗೊಳ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಳೋಣ. ಪಿ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 4 ಅಂತ ಇತ್ತು ಅಂತ ತಿಳ್ಕೊಳ್ರಿ. ಅವಾಗ ಪಿ ಟು ದಿ ಪವರ್ ಆಫ್ 3 ಇಂಟು 4, ಪಿ ಟು ದಿ ಪವರ್ ಆಫ್ 4 ಮುಗಲಿ 12, ಆಧಾರ ಸಂಖ್ಯೆ ಪಿ, ಘಾತ ಸೂಚಿ 12. ನೋಡಿ ಎಷ್ಟು ಸುಲಭ ಇದೆ, ಹೌದಾ? ಇದು ಮೂರನೇ ನಿಯಮ. ಇದೇನಿದು ಮೂರನೇ ನಿಯಮ. ಈ ಲೆಕ್ಕಗಳನ್ನು ಬರ್ಕೊಳ್ರಿ, ಮನೆಗೆ ಹೋಗ್ರಿ, ಅಭ್ಯಾಸದ ಲೆಕ್ಕ, ಉದಾಹರಣೆ ಲೆಕ್ಕಗಳು ಇದ್ದಾವೆ, ಅವನ್ನ ಬರೀ. ಸುಲಭ ಇದೆ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಒಂದೊಂದು ನಿಯಮಕ್ಕೂ. ನೆಕ್ಸ್ಟ್ ನಿಯಮ 4ನೇ ನಿಯಮ. ಇದಕ್ಕೆ ಹೋಗೋಣ. ನಾಲ್ಕನೇ ನಿಯಮಕ್ಕೆ ಹೋಗೋಣ. ಎ ಘಾತ ಎಂ ಇಂಟು ಬಿ ಘಾತ ಎಂ ಇದ್ದರೆ ಇಲ್ಲಿ ನೋಡಿ, 1ನೇ ನಿಯಮಕ್ಕೂ 2ನೇ ನಿಯಮಕ್ಕೂ ಕಂಪೇರ್ ಮಾಡಿರಿ. 1ನೇ ನಿಯಮದಲ್ಲಿ ಆಧಾರ ಸಂಖ್ಯೆ ಒಂದೇ ಇದೆ, ಘಾತ ಸಂಖ್ಯೆ ಏನಾಗಿದೆ, ಬೇರೆ ಬೇರೆ ಆಗಿದೆ. 2ನೇ ನಿಯಮದಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ, ಘಾತ ಸಂಖ್ಯೆ ಒಂದೇ ಇದೆ. 2ನೇ ನಿಯಮದಲ್ಲಿ ಆಧಾರ ಸಂಖ್ಯೆ ನೋಡಿ, ಇದಕ್ಕೂ ಫುಲ್ ವಿಲೋಮ, ಇನ್ವರ್ಸ್. ಇಲ್ಲಿ ಆಧಾರ ಸಂಖ್ಯೆ ಒಂದಿದೆ, ಘಾತ ಸಂಖ್ಯೆ ಬೇರೆ ಬೇರೆ ಆಗಿದೆ. ಇಲ್ಲಿ ಆಧಾರ ಸಂಖ್ಯೆ ಒಂದಿದೆ, ಅದು ಬೇರೆ ಬೇರೆ ಇದೆ, ಘಾತ ಸಂಖ್ಯೆ ಒಂದೇ ಇದೆ. ಹಾಗಿದ್ದಾಗ ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಆಗುತ್ತೆ. ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಆಗುತ್ತೆ. ಈ ಉದಾಹರಣೆಗಳನ್ನು ತಗೊಳ್ಳೋಣ. ಸೇಮ್ ಆಧಾರ ಸಂಖ್ಯೆ ಬೇರೆ ಇದು, 2 ಸ್ಕ್ವಯರ್ ಇಂಟು 3 ಸ್ಕ್ವಯರ್, ಅವಾಗ 2 ಇಂಟು 3 ಹೋಲ್ ಸ್ಕ್ವಯರ್, ಅವಾಗ ಏನಾಗುತ್ತೆ 2 3 6 ಹೋಲ್ ಸ್ಕ್ವಯರ್. 6 ಸ್ಕ್ವಯರ್ ಅಂದರೆ 6 2 12 ಅಲ್ಲ, 6 2 12 ಅಲ್ಲ, 6 6 36, 6 6 36 ಆಗುತ್ತೆ. ನೆನ್ಪಿಟ್ಕೊಳ್ರಿ. ಹಾಗೆ ಎಷ್ಟು ಬೇಕಾದ್ರೂ ತೊಗೊಳ್ಬೋದು ನೀವು. ಎ ಸ್ಕ್ವಯರ್ ಇಂಟು ಎ ಸ್ಕ್ವಯರೇ ಬೇಡ, ಎ ಟು ದಿ ಪವರ್ ಆಫ್ 5 ಇಂಟು ಬಿ ಟು ದಿ ಪವರ್ ಆಫ್ 5. ಆಧಾರ ಸಂಖ್ಯೆ ಬೇರೆ ಆಯಿತು, ಘಾತ ಸಂಖ್ಯೆ ಸಮ ಇದೆ, ಅವಾಗ ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ 5 ಈ ರೀತಿ ಆಗುತ್ತೆ. ಅರ್ಥ ಆಯ್ತಾ? ಈಗ ಇದು ನಿಮಗೆ 4ನೇ ನಿಯಮ. ಪುನಃ ಇದರಲ್ಲಿ ಅಭ್ಯಾಸಗಳ ಲೆಕ್ಕಗಳಿದ್ದಾವೆ, ಅವುಗಳನ್ನ ಪುನಃ ಮತ್ತೇನು ಮಾಡಬೇಕು ನೋಡಿ. ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದಾಗ ಘಾತ ಸಂಖ್ಯೆ ಒಂದೇ ಸರಿ ಬರೆದು ಆಧಾರ ಸಂಖ್ಯೆಯನ್ನು ಕೊಡಿಸಬೇಕು. ಇದು 4ನೇ ನಿಯಮ. ನೆಕ್ಸ್ಟ್ ವಿ ಗೋಸ್ ಟು ಫಿಫ್ತ್ ಒನ್ ಏನು ಹೇಳುತ್ತೆ ಅಂದರೆ,
ಎ ಘಾತ ಎಂ ಬೈ ಬಿ ಘಾತ ಎಂ. ಎರಡನೇ ರೀತಿ ನೋಡಿ, ಆಧಾರ ಘಾತ ಸಂಖ್ಯೆ ಒಂದೇ ಇದೆ, ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿದೆ. ಎ ಘಾತ ಎಂ ಡಿವೈಡೆಡ್ ಬೈ ಭಾಗಿಸು ಬಿ ಘಾತ ಎಂ. ಹೀಗಿದ್ದರೆ ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎಂ ಎರಡಕ್ಕೂ ಘಾತ ಸಂಖ್ಯೆ ಒಂದೇ ಆಗತ್ತೆ. ಎರಡಕ್ಕೂ ಘಾತ ಸಂಖ್ಯೆ ಒಂದೇ ಆಗತ್ತೆ. ಎ ಟು ದಿ ಪವರ್ ಆಫ್ ಎಂ ಬೈ ಬಿ ಟು ದಿ ಪವರ್ ಆಫ್ ಎಂ ಈಕ್ವಲ್ಸ್ ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎಂ. ಉದಾಹರಣೆ ತಗೊಳ್ಳೋಣ. 5 ಸ್ಕ್ವಯರ್ ಬೈ 6 ಸ್ಕ್ವಯರ್ ಅಂತ ಇದ್ದರೆ 5 ಬೈ 6 ಹೋಲ್ ಸ್ಕ್ವೇರ್. ಅದರ ಅರ್ಥ ಮತ್ತೆ ಸ್ವಲ್ಪ ಕೂತಂದರೆ 5 25 6 36 ಹೀಗೆ. ಅದೇ ರೀತಿ ಬೇರೆ ಎ ಘಾತ 5 ಬೈ ಎ ಘಾತ ಕ್ಯೂಬ್ ಇತ್ತು ಅಂದರೆ ಬಿ ಘಾತ 5 ಇತ್ತು ಅಂದರೆ ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ 5. ಇದು ಸ್ವಲ್ಪ ತಗೊಂಡ್ರೆ ಎ ಸೇಮ್ ಅಷ್ಟೇ ಬರುತ್ತೆ. ಹೀಗೆ ನಾವು 5 ನಿಯಮಗಳನ್ನು ಅಭ್ಯಾಸ ಮಾಡಿದ್ದೀರಾ. ನೀವು 5 ನಿಯಮಗಳು ಯಾವುವು ಅಂತ ತಿಳ್ಕೊಂಡಿದ್ದೀರಾ. 5 ನಿಯಮಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಸಹ ಏನು ಮಾಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಸುಲಭ ಇದೆ, ಸರಿನಾ? ಈಗ ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಇನ್ನೊಂದು ಸರಿ ಓದ್ತೀನಿ ನೋಡಿ. 1ನೇ ನಿಯಮ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಈಕ್ವಲ್ಸ್ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಆಧಾರ ಸಂಖ್ಯೆ ಒಂದೇ ಇದ್ದು ಘಾತ ಸಂಖ್ಯೆ ಬೇರೆ ಬೇರೆ ಇದ್ದರೆ ಘಾತ ಸಂಖ್ಯೆಗಳನ್ನು ಕೂಡಬೇಕು. ಇದು 1ನೇ ನಿಯಮ ನಿಮಗೆ ಹೇಳುತ್ತೆ. 2ನೇ ನಿಯಮ ಏನು ಹೇಳುತ್ತೆ? ಎ ಟು ದಿ ಪವರ್ ಆಫ್ ಎಮ್ ಬೈ ಎ ಟು ದಿ ಪವರ್ ಆಫ್ ಎನ್ ಎ ಘಾತ ಎಮ್ ಬೈ ಎ ಘಾತ ಎನ್. ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತ ಸಂಖ್ಯೆ ಬೇರೆ ಬೇರೆ ಇದ್ದರೆ ಅದನ್ನು ಕಳಿಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ? ಕಳಿಬೇಕಾಗತ್ತೆ. ಅದೇ ರೀತಿ ಎ ಘಾತ ಎನ್ ಅದಕ್ಕೆ ಮತ್ತೆ ಪುನಃ ಘಾತ ಎನ್ ಇದ್ದರೆ ಅವೆರಡು ಇಂಟು ಆಗ್ತವೆ. ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಆಗುತ್ತೆ. ಅದೇ ರೀತಿ 4ನೇದು ಆಧಾರ ಸಂಖ್ಯೆ ಬೇರೆ ಬೇರೆ ಇತ್ತು ಘಾತ ಸಂಖ್ಯೆ ಇದ್ದಿದ್ದರೆ ಒಂದೇ ಸರಿ ಬರೀಬೇಕು. ಇಲ್ಲಿ 5ನೇದು ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದು ಘಾತ ಸಂಖ್ಯೆ ಒಂದೇ ಇದ್ದು ಭಾಗಿಸು ಇದ್ದರೆ ಅವೆರಡಕ್ಕೂ ಒಂದೇ ಸರಿ ಬರಿಬೇಕಾಗತ್ತೆ. ಈ ರೀತಿ ನೀವು ಲೆಕ್ಕಗಳನ್ನು ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಮಾಡಬೇಕು. ತುಂಬ ಲೆಕ್ಕ ಇದಾವೆ ನೋಡಿ ಅಭ್ಯಾಸದಲ್ಲಿ. ಉದಾಹರಣೆಗೆ ಇನ್ನೂ ಒಂದು ಲೆಕ್ಕ ಬೇಕಾದ್ರೆ ಮಾಡ್ತೀನಿ ನಾನು. ಐದರ ಘಾತ -3 ಇಂಟು 5ರ ಘಾತ 4 ಇದೆ ಅಂತ ಈ ಲೆಕ್ಕ ಮಾಡಿ ಅಂತ ಕೇಳಿದರೆ ಗುಣಲಬ್ಧವನ್ನು ಪರಿಗಣಿಸಿ ಕಂಡುಹಿಡಿದೆ ಅಂದರೆ ನೋಡಿ, ಮೈನಸ್ ಇದೆ ಘಾತ ಸಂಖ್ಯೆ 1/5 3 ಇಂಟು 5 ಟು ದಿ ಪವರ್ ಆಫ್ 4 5 ಟು ದಿ ಪವರ್ ಆಫ್ 4/5 ಕ್ಯೂಬ್. ಇದು ನೋಡಿ ಎಷ್ಟನೇ ನಿಯಮಕ್ಕೆ ಸಂಬಂಧಪಡುತ್ತೆ? ಈಗ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ, ಆಧಾರ ಸಂಖ್ಯೆ ಒಂದೇ ಇದೆ, ಘಾತ ಸಂಖ್ಯೆ ಬೇರೆ ಬೇರೆ ಇದೆ. ಅವಾಗ ಕಳಿಬೇಕು. 5 ಟು ದಿ ಪವರ್ ಆಫ್ 4 - 1 ಈಕ್ವಲ್ಸ್ 5. ಉತ್ತರ 5 ಬಂತು. ಹೀಗೆ ಅಭ್ಯಾಸದಲ್ಲಿರೋ ಲೆಕ್ಕಗಳನ್ನು ಏನು ನಿಯಮಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು, ನಾವು ಸುಲಭ ರೂಪಕ್ಕೆ ತರಬೇಕು. ಇನ್ನೂ ಒಂದು ಲೆಕ್ಕ ಬೇಕಾದರೆ 2 to the power of 4 divided by 2 cube into divided by 2 square ಅಂತ ಇದೆ ಅಂತ ತಿಳ್ಕೊಳ್ಳಿ. ಯಾವ ರೀತಿ ಲೆಕ್ಕ ಬೇಕಾದ್ರೂ ಮಾಡ್ಬೋದು, ಹಂಗೆ ಮಾಡ್ಬೇಕಂತೇನಿಲ್ಲ. ಇದು ನೋಡಿ 2 to the power of 4/2 cube divided by 2 square. ಈಗಿದು
2 to the power of 4 minus 3 divided by 2 square. 4 ಹೋಗ್ತದೆ 2 ಡಿವೈಡೆಡ್ ಬೈ 2 ಸ್ಕ್ವೇರ್. ಪುನಃ ಏನಾಗುತ್ತೆ 2 ಬೈ 2 ಸ್ಕ್ವೇರ್, ಅಲ್ಲಿಗೆ 2 ಬೈ 4, 1 ಬೈ 2, 1 ಬೈ 2. ಈ ರೀತಿ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಮಾಡ್ಬೋದು. ಈ ರೀತಿ ನೀವು ಅಭ್ಯಾಸದಲ್ಲಿ ಹಲವಾರು ಲೆಕ್ಕಗಳಿದ್ದಾವೆ. ಅವೆಲ್ಲವನ್ನೂ ಸಹ ಅಭ್ಯಾಸ 2.1ರಲ್ಲಿ 2.1ರಲ್ಲಿ ಹೆಚ್ಚು ಕಡಿಮೆ 15-16 ಲೆಕ್ಕಗಳಿದ್ದಾವೆ. 16 ಲೆಕ್ಕಗಳನ್ನು ನೀವು ಮಾಡಬೇಕು. ನೆಕ್ಸ್ಟ್ ಮುಂದಿನ ಅಧ್ಯಾಯ ಇಲ್ಲಿಗೆ ಈಗ ಇದರಲ್ಲಿ ಮುಗೀತು. ಘಾತಾಂಕಗಳು ಮತ್ತು ಘಾತಸೂಚಿಗಳು. ಅಭ್ಯಾಸ 2.2ರಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ಯಾವುದೇ ಲೆಕ್ಕ ಕೊಡಲಿ, ನೀವು ಏನು ಮಾಡಬೇಕು ಅಂದರೆ ಘಾತಾಂಕಗಳ ನಿಯಮಗಳ ಆಧಾರದ ಮೇಲೆ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ನೀವು ಆಯ್ತಾ ಬುಕ್ಸ್ ಕೊಟ್ಟಿದ್ದಲ್ಲ, ಯಾಕೆ ತಗೊಂಡು ಬುಕ್ಸ್ ಕೊಡು.